ಹೇ ಗೈಸ್, ಇಟ್ಸ್ ನಾಟ್ ಎ ಟಿಪಿಕಲ್ ಹೋಮ್ ಟೂರ್, ಇಟ್ಸ್ ಎನ್ ಫಾರ್ಮ್ ಟೂರ್. ಏನಪ್ಪ ಹಿಂಗೆ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಗೈಸ್, ನಿಮ್ಗಂತೂ ಇಷ್ಟು ದಿವಸ ನಾನು ಬೆಂಗಳೂರಲ್ಲಿ ಇರುವಂಥ ಮಾಲು, ಟ್ರಾಫಿಕ್ ಅದು ಇದು ತೋರಿಸಿ ಬರೋಡ್ಸಿದ್ದೆ. ಸೊ ಬನ್ನಿ, ಇವತ್ತು ನಮ್ಮ ತೋಟ ಹೆಂಗಿದೆ, ನಮ್ಮ ತೋಟದಲ್ಲಿ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮಿಸ್ಟರ್ ವಿಜಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಈಗಾಗಲೇ ನಿಮಗೆ ಟೈಟಲ್ ತಮ್ನೇಲ್ ನೋಡಿ ಗೊತ್ತಾಗಿದೆ. ಸೊ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ತಡ ಮಾಡಿದೆ. ಹಾಗೆ ಆಮೇಲೆ ನಾನು ಫಾರ್ಮ್ ಟೂರ್ ಅಂತ ಅಂದೆ. ಏನಪ್ಪ ಫಾರ್ಮ್ ಟೂರ್ ಅಂತ ಹಿಂಗೆ ಫಾರ್ಮ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿಬಿಡಿ. ನಾರ್ಮಲ್ ಒಂದು ಹಳ್ಳಿಯಲ್ಲಿ ಯಾವ ಥರ ಒಂದು ತೋಟ ಇರುತ್ತೆ, ಎಸ್ಪೆಷಲಿ ಹೇಳ್ಬೇಕಾದ್ರೆ ಅದನ್ನ ನಾವು ಫಾರ್ಮ್ ಅಂತ ಕರೆಯಲ್ಲ ಗೈಸ್, ತೋಟ ಅಂತ ಕರಿತೀವಿ. ಸೊ ನಾನು ನಿಮಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಫಾರ್ಮ್ ಟೂರ್ ಅಂತ ಹೇಳಿದ್ದೀನಿ. ಬಟ್ ಆ್ಯಕ್ಚುಲಿ ಅದನ್ನು ತೋಟ ಅಂತ ಕರಿತೀವಿ ನಾವು ಅಚ್ಚ ಕನ್ನಡದಲ್ಲಿ. ಬೇರೆ ಕಡೆ ಹೆಂಗೆ ಕರೀತಾರೋ ಗೊತ್ತಿಲ್ಲ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹಾಕೊಂಡು ಗುದ್ಬೇಡಿ, ತೋಟ ಅಲ್ಲ ಅದು ಇದು ಅಂತ. ಸೊ ನಮ್ಮ ಕಡೆ ತೋಟ ಅಂತಲೇ ಕರಿತೀವಿ ಗೈಸ್. ನಿಮ್ಗೆ ಹೆಂಗೆ ಗೊತ್ತಿದ್ರೆ ಬೇರೆ ಹೊರಡು ಕಮೆಂಟ್ ಮಾಡಿ. ಸೊ ನಮ್ಮ ತೋಟದಲ್ಲಿ ಈಗ ಸದ್ಯಕ್ಕೆ ಟೊಮೆಟೊ ಇದೆ ಗೈಸ್, ಬೇರೆ ಏನೇನಿಲ್ಲ. 2 ಬ್ಯಾಚ್ ಟೊಮೆಟೊ ಇದೆ. ಸೊ ಈಗ ಟೊಮೆಟೊ ತೋಟದೊಳಗಡೆ ಎಂಟ್ರಿ ಆಗ್ತಾ ಇದೀವಿ. ಸೊ ನೋಡಿ, ಇದೆ ಟೊಮೆಟೊ ತೋಟ. ಆಲ್ಮೋಸ್ಟ್ ಇದನ್ನು ನಾಟಿ ಮಾಡಿ, ಸಾರಿ, ನಾಟಿ ಅಂದರೆ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಹಂಗೆ ಕರಿತೀವಿ. ನಾಟಿ ನೋಡಿ ಅಂದರೆ ಊಣಿ ಗೈಸ್. ಒಂದು 1 ಮಂತ್ ಅರೌಂಡ್ 10 days 5 days ಆಗಿರಬೇಕು ಅಪ್ರಾಕ್ಸಿಮೇಟ್ಲಿ. ಸೊ ನೋಡಿ, ಈಗ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ. ಇದು ಟೊಮೆಟೊ ಗಿಡದ ಹೂವು, ಓಕೆನಾ. ಸೊ ಇನ್ನೂ ಇದು ಕಾಯಿ ಬರ್ಬೇಕಂದ್ರೆ ಗಿಡ ಒಂದು ಅಪ್ರಾಕ್ಸಿಮೇಟಾಗಿ ಇಷ್ಟು ಹೈಟ್ ಬೆಳೆಯುತ್ತೆ. ಅದಕ್ಕೆ ಇನ್ನೂ ಒಂದು ಮಂತ್ ಟೈಮ್ ತಗೊಳುತ್ತೆ ಗೈಸ್. ಸೊ ನಂದು ಫಸ್ಟ್ ವಿಡಿಯೋ ನಂಗೆ ಈಗಲೂ ನೆನಪಿದೆ. ಒಂದು ಫಸ್ಟ್ ವಿಡಿಯೋ 10K ರೀಚ್ ಆಗಿದ್ದು. ಟೊಮೆಟೊ ಪ್ರೈಸ್ ಹೈಕ್ ಆಗಿತ್ತು. ಎಷ್ಟು ಅರೌಂಡು kg 200 rupees ಎಲ್ಲ ರೀಚ್ ಆಗಿತ್ತು. ಯಾಕೆ ಟೊಮೆಟೊ ಪ್ರೈಸ್ ರೈಸ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಾಕಿದ್ದೆ. ಸೊ ಅದೇ ನಂದು ಫಸ್ಟ್ ವಿಡಿಯೋ ಬೂಮ್ ಆಗಿದ್ದು. ಸೊ ಎಸ್ಪೆಷಲಿ ನಾವು ರೈತರಾಗಿ ಆ ವಿಡಿಯೋಯಿಂದ ನನಗೆ ಹೈಪ್ ಸಿಗ್ತಲ್ಲ ಅಂತ ಅದೊಂದು ಖುಷಿ ಇದೆ. ಸೊ ಯೂಶಲಿ ನಾನು ಹೇಳ್ಬೇಕಂದ್ರೆ ಪಕ್ಕನ ಅವ್ರು ರೈತರ ಫ್ಯಾಮಿಲಿಗೆ ನಮ್ಮದು, ಬೇರೆ ಏನೇನಿಲ್ಲ. ನಮ್ಮದು ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಅಗ್ರಿಕಲ್ಚರ್, ಓಕೆನಾ. ಅಪ್ಪ ಎಲ್ಲ ತೋಟನೇ ಮಾಡೋದು. ನಾನು ಊರಲ್ಲಿ ಇರ್ಬೇಕಾದ್ರೆ ತೋಟ ಮಾಡ್ತಿದ್ದೆ. ಈಗ ಬೆಂಗಳೂರು ಬಂದು ಸ್ವಲ್ಪ ಸೋಂಬೇರಿ ಆಯ್ತೀನಿ, ತೋಟ ಮಾಡ್ಬೇಕಂದ್ರೆ ಆಗಲ್ಲ ನಮ್ಮ ಕೈಯಲ್ಲಿ. ನೋಡಿ ಗೈಸ್, ನೀವು ಮಾರ್ಕೆಟಲ್ಲಿ ತಗೊಳ್ಳುವಂಥ ತಾಜಾ ಟೊಮೆಟೊವನ್ನು ನಾವು ತೋಟದಲ್ಲಿ ಹೆಂಗೆ ಬೆಳಿತೀವಿ ಅಂತ ತೋರಿಸ್ತೀನಿ ಇವತ್ತು. ಸೊ ಕಮ್, ಲೆಟ್ಸ್ ಮೀ ಶೋ ಯು. ನೋಡಿ, ಇದೆ ಪಿತ್ತ ಟೊಮೆಟೊಗಳು, ಚಿಕ್ಕದು ಈಗ ಬಿಟ್ಟಿದೆ ಗಿಡ. ಸೊ ಗೈಸ್, ನಿಮ್ಗೆ ಇವತ್ತು ನಾನೊಂದು ಟ್ರೂತ್ ಫ್ಯಾಕ್ಟ್ನ ತೋರಿಸ್ಬೇಕು ಈ ಮುಖಾಂತರ ಅಂತ ಅನ್ಕೊತಾ ಇದ್ದೀನಿ. ಒಂದು ಟೊಮೆಟೊ ಬೆಳಿಬೇಕಾದ್ರೆ ನಾವು ಎಷ್ಟು ಪಾಯ್ಸನ್ಸ್ನ ಯೂಸ್ ಮಾಡಿರ್ತೀವಿ ಅಂತ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಐ ಥಿಂಕ್ ಸೀರಿಯಸ್ಲಿ ಆ್ಯಸ್ ಎ ಫಾರ್ಮರ್ ಅದನ್ನ ಹೇಳ್ಬೋದೋ ಇಲ್ಲ, ಐ ಆಮ್ ನಾಟ್ ಶೋರ್, ಓಕೆನಾ. ಬಟ್ ಒಂದು ಟೊಮೆಟೊ ಬೆಳಿಬೇಕಂದ್ರೆ ವಿ ಸ್ಪೆಂಡ್ ಥೌಸಂಡ್ಸ್ ಟುಗೆದರ್ ಫಾರ್ ಕೆಮಿಕಲ್ಸ್. ಸೊ ನಾನು ಹೇಳೋದೇನಪ್ಪ ಅಂದರೆ ಅದನ್ನ ನೀಟಾಗಿ ವಾಶ್ ಮಾಡಿ ತಿನ್ನಿ. ನೀವು ಕೇಳ್ಬೋದು, ನೀವು ಆ ಕೆಮಿಕಲ್ಸ್ನೆಲ್ಲ ಸ್ಪ್ರೇ ಮಾಡದೆ ಬೆಳಿಬೋದಲ್ಲ ಅಂತ. ಇಟ್ಸ್ ಇಂಪಾಸಿಬಲ್ ಗೈಸ್. ಕೆಮಿಕಲ್ಸ್ನ ಸ್ಪ್ರೇ ಮಾಡದೆ ನಾವು ಬೆಳೆಯೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಸ್ಪ್ರೇ ಮಾಡ್ತೀವಿ, ಓಕೆನಾ. ಸೊ ಬನ್ನಿ ತೋರಿಸ್ತೀನಿ ಅದನ್ನು. ನೋಡಿ ಗೈಸ್, ಇದೆಲ್ಲ ಪಾಯ್ಸನ್ಸು ರೀಸೆಂಟಾಗಿ ತೋಟ ಕೊಡೋದಿರೋದು. ಇದೆಲ್ಲ ಬಂದುಬಿಟ್ಟು ಫ್ರೂಟ್ಸ್ನ, ವೆಜಿಟೇಬಲ್ಸ್ನ ನಾವು ಇನ್ಸೆಕ್ಟ್ಸಿಂದ ಕಾಪಾಡಬೇಕಂದ್ರೆ ಇದನ್ನೆಲ್ಲ ಸ್ಪ್ರೇ ಮಾಡಲೇಬೇಕು ಗೈಸ್. ಇದರದೆಲ್ಲ MRPಗಳು ನೋಡಿ, ಓಕೆನಾ. ನೋಡಿದ್ರೆ ಶಾಕೆ ಆಯ್ತೀರಾ ನೀವು, ಏನೂ ಮಾಡೋಕ್ಕಾಗಲ್ಲ. ಇದ್ರದ್ದು ನೋಡಿ, ಇದ್ರದ್ದು ನೋಡಿ ಗೈಸ್, ನೋಡಿದ್ರಲ್ಲ ಎಷ್ಟೆಲ್ಲ ಹಾರ್ಮ್ಫುಲ್ ಕೆಮಿಕಲ್ಸು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳೋದು ಒಂದೇ, ನಾವಂತೂ ಅದನ್ನೆಲ್ಲ ಉಳಿದೆ ಪ್ರಿವೆಂಟ್ ಮಾಡಿ ಬೆಳೆಗಳು ಬೆಳೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವಾದರೂ ತಿನ್ನೋವಾಗ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ತಿನ್ನಿ. ಇದ್ರ ಮೇಲೆ ನನಗೆ ಏನು ಹೇಳೋಕ್ಕಾಗಲ್ಲ ಗಿಸ್, ಓಕೆ. ಇನ್ನೊಂದಷ್ಟು ನಿಮಗೆ ತೋರಿಸೋಂಥದ್ದು ನಮ್ಮ ತೋಟದಲ್ಲಿ ಬಾಳೆಹಣ್ಣು ಗಿಡಗಳು, ನಿಂಬೆಹಣ್ಣು ಗಿಡಗಳೆಲ್ಲ ಇದೆ. ಸೊ ಅದನ್ನೆಲ್ಲ ತೋರಿಸ್ತೀನಿ, ಅದೇ ಏನಕ್ಕೆ ಬೆಳೆದಿದ್ದೀವಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಹಾಗೆ ನಿಮ್ಗೊಂದಷ್ಟು ತೋರಿಸೋದಿದೆ ಅಂತ ಹೇಳಿದ್ನಲ್ಲ. ಸೊ ಬನ್ನಿ, ಅದರಲ್ಲಿ ಮೇಯ್ನ್ ಆಗಿರೋದು ಒಂದು ತೋರಿಸ್ತೀನಿ. ಸೊ ನೋಡಿ ವಯಸ್ಸು, ಇದು ಬಂದ್ಬಿಟ್ಟು ನಿಂಬೆಹಣ್ಣಿನ ಗಿಡ. ಸೊ ಯು ಮೈಟ್ ಹ್ಯಾವ್ ಸೀನ್, ನಂಗೆ ಗೊತ್ತಿಲ್ಲ, ಈ ಎಲೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇದು ಸೋರೆಕಾಯಿ ಗಿಡ. ಸೊ ಆ್ಯಕ್ಚುಲಿ ನಿಂಬೆಹಣ್ಣು ಗಿಡದ ಮೇಲೆ ಓವರ್ಲೇ ಆಗಿಬಿಟ್ಟಿದೆ. ಸೊ ನಮ್ಮ ಗಿಡದಲ್ಲಿ ಬೆಳೆದಿರೋ ನಿಂಬೆಹಣ್ಣುಗಳು ಆ್ಯಕ್ಚುಲಿ ಹಣ್ಣುಗಳಾಗಿಲ್ಲ. ನನಗೆ ಅವಶ್ಯಕತೆ ಇದೆ, ಈಗ ಸಮ್ಮರ್ ಅಲ್ವಾ, ಬೇಕು ಅಂತ ಕಿತ್ಕೊಂಡಿದ್ದೀನಿ. ನೋಡಿ ಹಿಂಗಿದೆ ಕಾಯಿಗಳೇ, ಇನ್ನೂ ಹಣ್ಣಾಗಿಲ್ಲ ಗೈಸ್. ಸೊ ಇದು ನಿಂಬೆಹಣ್ಣಿನ ಗಿಡ ಆಯಿತು. ಸೊ ಇನ್ನು ನಿಮಗೆ ಬಾಳೆಹಣ್ಣು ಗಿಡ ತೋರಿಸ್ಬೇಕು. ಬಾಳೆಹಣ್ಣು ಗಿಡಗಳು ತುಂಬ ಕಡೆ ಇದೆ, ಬಟ್ ಇಲ್ಲೊಂದು ಹತ್ರ ತೋರಿಸ್ತೀನಿ ಬನ್ನಿ ಗೈಸ್. ಬಾಳೆಹಣ್ಣು ಗಿಡನೂ ಏನು ದೂರ ಇಲ್ಲ, ನೋಡಿ ಇಲ್ಲೇ ಇದೆ ಪಕ್ಕದಲ್ಲೇ. ಅಲ್ಲಿ ಕಾಣಿಸ್ತಿರ್ಬೋದು, ಇವು ಮೈಟ್ ಹ್ಯಾವ್ ಸೀನ್ ದಟ್, ಒಂದು ಗೊನೆ ಕಾಣ್ತಿದೆ ಅಲ್ಲಿ. ಸೊ ಗೊನೆ ನನ್ನ ಕೈಯೆಲ್ಲ ಇದೆ ನೋಡಿ. ಇವತ್ತೊಂದು ಗೊನೆ ಬಿಟ್ಟಿದ್ದು, ಸೊ ಕಿತ್ಕೊಂಡ್ವಿ. ಆಮೇಲೆ ನಮ್ಮ ತೋಟದಲ್ಲಿ ಅತಿ ಹೆಚ್ಚಾಗಿರೋದು ಅಂದರೆ ತೆಂಗಿನ ಮರಗಳು ಗೈಸ್. ನೋಡಿ ಇಲ್ಲೇನು ಕಾಣಿಸ್ತಿದೆ, ಇದೊಂದು ಒಂದು 15-20 ಮರ ಇದೆ ಗೈಸ್ ನಮ್ಮದು. ಅಲ್ಲಿ ಕೆಳಗಡೆ 1-2 ಇದ್ದಾವೆ. ಸೊ ಅದನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ಬೇರೆಯವ್ರಿಗೆ. ಸೊ ನಿಮ್ಮ ಈಗ ತೆಂಗಿನ ಮರಗಳನ್ನ ಆ್ಯನ್ಯುವಲಿ ಕಿತ್ಕೊಂಡು ಹೋಗ್ತಾರೆ ಅವರು. ಮನೆಗಂತ ಒಂದು 2-3 ಮರ ಇಟ್ಕೊಂಡಿದ್ದೀವಿ. ಮತ್ತು ಇದು ನೋಡಿ ಗೈಸ್, ಇದು ಕ್ಲೀನಾಗಿ ಕಾಣ್ತಿಲ್ಲ, ಚೇಪೆಗಾಯಿ ಗಿಡ. ಸೊ
ನಮಗೆ ಬೇಸಿಕಲಿ ಏನೇನು ಬೇಕು ತಿನ್ನೋಕ್ಕೆ ಹಣ್ಣುಗಳು ಹಂಪಲುಗಳು ಬನಾನಾ ನಿಂಬೆಹಣ್ಣು ಎಲ್ಲ ನಾವು ಇಲ್ಲೇ ಬೆಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಏನೋ ಹೇಳಿದ್ರು, ಇಟ್ಸ್ ನಾಟ್ ಎ ಟಿಪಿಕಲ್ ಹೋಮ್ ಟೂರ್, ಇಟ್ಸ್ ಅನ್ ಫಾರ್ಮ್ ಟೂರ್ ಅಂತ. ಒಂದು ಟಿಪಿಕಲ್ ಫ್ಯಾಮಿಲಿ, ಹಳ್ಳಿಯಲ್ಲಿರುವಂಥ ಫ್ಯಾಮಿಲಿಗಳಿಗೆ ಯಾವ ಥರ ಏನೇನು ಬೇಕೋ ಎಲ್ಲನೂ ಇಲ್ಲೇ ಬೆಳ್ಕೊಂಡ್ಬಿಡ್ತೀವಿ. ಹೂವಿಂದ ಹಿಡಿದು ತರಕಾರಿಗಳು, ಕರ್ಬೇವಿನ ಸೊಪ್ಪು ಗಿಡ ಬನ್ನಿ ಮನೆ ಹತ್ರನೇ ಪಾರ್ಕ್ ಮಾಡಿಬಿಟ್ಟಿದ್ವಿ, ಅದನ್ನೆಲ್ಲ ತೋರಿಸ್ತೀನಿ. ಓಕೆ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ, ಯು ಮೈಟ್ ಹ್ಯಾವ್ ಗೆಸ್ ಆಲ್ರೆಡಿ. ಸೊ ಊರಿಗೆ ಬಂದಮೇಲೆ ಎಳ್ನೀರು ಕುಡಿತಾ ಇದ್ರಾಗಲ್ವಲ್ಲ, ಸೊ ಎಳ್ನೀರು ಕುಡಿಯೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಎಳ್ನೀರು ಕುಡಿಯೋಣ. ತೋಟದ ಹತ್ರ ಬಂದಿದ್ವಿ, ಇಲ್ಲೇ ಎಳ್ನೀರು ಮರದ ಕೆಳಗಡೆ ಕೂತಿದ್ದೀವಿ. ಸೊ ಬೇಸಿಗೆಯಲ್ಲಿ ಮಚ್ಚಿನ ಇದಂತೂ ಸ್ಪೆಷಲ್ ಗಿಡಗಳನ್ನ ತೋರಿಸೋದು ಬಾಕಿ ಇದೆ. ಏನಪ್ಪ ಸ್ಪೆಷಲ್ ಗಿಡಗಳು ಅಂತ ಯೋಚನೆ ಮಾಡ್ತಿದ್ದೀರಾ? ಲೆಟ್ಸ್ ವೆಲ್ಕಮ್. ಸೊ ಇಲ್ಲೊಂದು ಬಾಳೆಹಣ್ಣು ಗಿಡ ಇದೆ, ಅದ್ರ ಪಕ್ಕದಲ್ಲಿ ಒಂದು ತೆಂಗಿನ ಗಿಡ ಇದೆ. ಇದೆಲ್ಲ ಸ್ಪೆಷಲ್ ಅಂದರೆ, ಸೊ ಯು ಮೈಟ್ ಹ್ಯಾವ್ ನೋ ದಿಸ್ ಪ್ಲ್ಯಾಂಟ್. ನೋಡಿ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬೆಟ್ಟದ ನಲ್ಲಿಕಾಯಿ ಗಿಡ ಇದು. ನಾನು ಐ ಥಿಂಕ್ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಓದ್ತಿದ್ದೆ. ಸೊ ಇವಾಗ ಇಷ್ಟು ದೊಡ್ಡ ಮರ ಆಗಿದೆ, ಕಾಯಿಗಳಿಲ್ಲ. ಇದೇ ತೋರಿಸ್ತಿದ್ದೆ ಲಾಸ್ಟ್ ಟೈಮ್ ಬಂದಾಗ, ಒಂದಷ್ಟು ಕಾಯಿಗಳಿತ್ತು, ಎಲ್ಲ ಕಿತ್ಕೊಂಡು ತಿಂದೆ. ಸೊ ಇದೇನು ನೋಡ್ತಿದ್ರೆ, ಇದು ನಮ್ಮ ಪಕ್ಕದ ತೋಟ ಗೈಸ್. ಇದು ಫುಲ್ ಕ್ಯಾರೆಟ್. ಓಕೆನಾ, ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಸೊ ನೋಡಿ, ಇದೆ ಕ್ಯಾರೆಟು ಬಂದಿದೆ. ಸೊ ಅಲ್ಲಿ ಆ ಕಡೆ ಅವರು ಟೊಮೆಟೊ ಎಲ್ಲ ಹಾಕಿದ್ದಾರೆ. ನಮ್ದು ಇನ್ನೊಂದು ತೋಟ ಇದೆ, ಬನ್ನಿ ತೋರಿಸ್ತೀನಿ ಗೈಸ್. ನೋಡಿ, ಇದು ಕಾಯಿ ನುಗ್ಗೆಕಾಯಿ ಮರ. ಸೊ ಇದು ನುಗ್ಗೆಕಾಯಿ ಸೊಪ್ಪು ಮಾರ್ಕೆಟಲ್ಲೆಲ್ಲ ಅವೈಲೇಬಲ್ ಇರುತ್ತೆ, ತಿಂದಿರ್ತೀರ. ಸೊ ಇದೇ ಗೈಸ್ ನುಗ್ಗೆಕಾಯಿ ಮರ. ನೋಡಿ, ಇದು ಹೂವು, ಇದರಿಂದ ಕಾಯಿ ಬರುತ್ತೆ. ಸದ್ಯಕ್ಕೆ ನುಗ್ಗೆಕಾಯಿ ಇಲ್ಲ, ಕಾಯಿ ನುಗ್ಗೆಕಾಯಿ ಮರ. ನಿಮ್ಗೆ ಹೇಳಿದ್ನಲ್ಲ, ಇನ್ನೊಂದು ಟೊಮೆಟೊ ಹಾಕಿದ್ದೀವಿ ಚಿಕ್ಕದು ಅಂತ, ರೀಸೆಂಟಾಗಿ ಹಾಕಿದ್ದು. ಸೊ ನೋಡಿ, ಇದೆ ಅದು. ಈಗ ಪಿತ್ತೆ ನಾರುಗಳಿದೆ. ಇದೊಂದು ಆಲ್ಮೋಸ್ಟ್ ಒಂದು ಎಕರೆ ಹಾಕಿದ್ದೀವಿ ಗೈಸ್ ಇದು ಟೊಮೆಟೊ. ಸೊ ಆ ಕಡೆ ಅಲ್ಲಿ ಎಲ್ಲ ಇನ್ನೂ ಟೊಮೆಟೊಗಳೆಲ್ಲ ಹಾಕಿದ್ದಾರೆ. ಸೊ ಇದಾಗಲೇ ತೋರಿಸಿದ್ನಲ್ಲ ಕ್ಯಾರೆಟ್ ತೋಟ ಅಂತ. ಸೊ ಅಲ್ಲಿ ಏನು ನಿಮಗೆ ತೆಂಗಿನ ಮರ ಕಾಣಿಸ್ತಿದೆ, ಅಲ್ಲಿವರೆಗೂ ನಮ್ಮ ಜಮೀನಿದೆ ಗೈಸ್. ಅಲ್ಲಿಂದ ಮೇಲೆಗಡೆ ಅಲ್ಲೊಂದು ತೆಂಗಿನ ಮರಗಳಿವರೆಗೂ ತೋರಿಸ್ತಿದ್ದೀನಿ. ಸೊ ಇಷ್ಟೇ ಗೈಸ್, ವಿಜಿಸ್ ಫಾರ್ಮ್ ಟೂರ್. ಇನ್ನೇನಿಲ್ಲ ತೋರ್ಸಕ್ಕೆ ನಿಮಗೆ. ಸೊ ಬನ್ನಿ ಇನ್ನೊಂದಷ್ಟು ಮಾತುಕತೆ ಆಡ್ತಾ ಮುಂದುವರ್ಸೋಣ. ಅಷ್ಟೇ, ನಮ್ಮ ಫಾರ್ಮ್ ಟೂರ್ ಮುಗೀತು. ಇನ್ನೇನಿಲ್ಲ ನಮ್ಮ ತೋಟದಲ್ಲಿ ತೋರ್ಸೋಕ್ಕೆ. ಮನೇಲಿ ಒಂದಷ್ಟು ಕುರಿಗಳಿದೆ, ಅದನ್ನ ಬಿಟ್ಟರೆ ಹಸುಗಳಿದೆ. ಅದನ್ನೆಲ್ಲ ಈಗ ಮೇಯಕ್ಕೆ ಹೋಗಿದ್ದಾವೆ, ಅವೆಲ್ಲ ತೋಟದ ಹತ್ರ ಕಟ್ಟಾಕಿದ್ದಾರೆ, ಅವ್ರನ್ನೆಲ್ಲ ಉಳ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇನ್ನೂ ಚೆಂದಾಗಿ ನಿಮ್ಗೇನಾದರೂ ಅಗ್ರಿಕಲ್ಚರ್ ರಿಲೇಟೆಡ್ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿ. ಯಾಕಂದರೆ ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡೋವಂಥದ್ದೇನಿಲ್ಲ, ನಮಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋದಷ್ಟೇ. ಸೊ ನೋಡಿ, ಇದು ನಮ್ಮ ಪಕ್ಕದ ತೋಟ. ನಿಮಗೆ ಮೈಟ್ ಆಫ್ ಸೀನ್ ಇಲ್ಲಿ ಸ್ಪ್ರಿಂಕ್ಲರ್ ಎಲ್ಲ ಓಡ್ತಿದೆ ನೋಡಿ. ಇದು ಆಲೂಗಡ್ಡೆ, ಪೊಟೆಟೊ ಅಂದಿರಲ್ಲ, ಸೊ ಅದೇ ಸೇಮ್ ಆಲೂಗಡ್ಡೆ ಹಾಕಿದ್ದಾರೆ. ಸೊ ಇಷ್ಟೇ ಗೈಸ್ ನಮ್ಮ ಹಳ್ಳಿ ಜೀವನ, ಪೀಸಾಗಿರುತ್ತೆ. ತೋಟದ ಹತ್ರ ಬಂದ್ಬಿಟ್ರೆ ಪೀಸ್, ನೇಚರು, ಒಳ್ಳೆ ಗಾಳಿ, ಆರಾಮಾಗಿ ಬೆಳಗ್ಗೆ ತಿನ್ಬಿಟ್ಟು ಬಂದ್ಬಿಟ್ರೆ ಮತ್ತೆ ಸಾಯಂಕಾಲ ಮನೆಗೆ ಹೋಗ್ತೀವಿ ತಿನ್ನೋಕ್ಕೆ. ಪೀಸಾಗಿ ತೋಟದ ಹತ್ರನೇ ಜೀವನ ಕಳೆದ್ಬಿಡ್ತೀವಿ ಗೈಸ್ ಹಳ್ಳಿಯಲ್ಲೆಲ್ಲ ಇದ್ರೆ. ಬಟ್ ಅದೇ ಸಿಟಿಯಲ್ಲಾದರೆ ಅದೇ ಟ್ರಾಫಿಕ್ಕು, ಅದೇ ಇದು. ನಿಮಗೆ ಮೇಯ್ನ್ ತೋರಿಸಿಲ್ಲ, ಇದು ನಮ್ಮ ಬೋರ್ವೆಲ್ಲು. ಇದು ಬೋರ್ಗೆ ಪವರ್ ಸಪ್ಲೈಗೆ ಅಂತ ಹಾಕಿರೋಂಥದ್ದು. ಇದೇ ಗೈಸ್ ನಮ್ಮ ಬೋರ್ವೆಲ್, ಒಂದು 3 years ಆಯ್ತು ಹಾಕಿ. ಸೊ ಇನ್ನೂ ಸಣ್ಣದಾಗಿ ಓಡ್ತಿದೆ ಗೈಸ್. ಸೊ ಬಾಳೆಹಣ್ಣು ತೊಗೊಂಡು ಮನೆಗೆ ಹೋಗೋಣಂತೆ, ಬನ್ನಿ. ನಿಮ್ಗೆ ಹೇಳಿದ್ನಲ್ಲ, ಫಾರ್ಮ್ ಫ್ರೆಶ್ ಏನು ಕರ್ಬೇವು ತೋರಿಸ್ತೀನಿ ಅಂತ ಇದೆ. ಫುಲ್ ಕರ್ಬೇವು ಫಾರ್ಮ್ ಟು ಫ್ರೆಶ್. ಗಿಡದಿಂದ ಹಿಂಗೆ ಮನೆ ಕಿತ್ಕೊಂಡೋಗಿ ಸಾಂಬಾರು ಮಾಡೋದು ಗೈಸ್. ಹಾಗೆ ನೋಡೋದ್ರಲ್ಲ ಫಾರ್ಮ್ ಟೂರ್ ಹೆಂಗಿತ್ತು ಏನು ಕತೆ ಅಂತ ಈಗಾಗಲೇ ಹೇಳಿದ್ದೀನಿ, ಮತ್ತು ಇನ್ನೇನು ಹೇಳೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ಥರ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇನ್ನೂ ಚೆಂದಾಗಿ ವೀಡಿಯೋಸ್ ಮಾಡೋಕ್ಕೆ ನಮಗೂ ಜೋಶ್ ಬರುತ್ತೆ ಗೈಸ್. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ತೋರಿಸ್ಬೇಕು. ಸೊ ನೋಡಿ, ಇದೇನು ನೋಡ್ತಿದ್ರೆ ಅದು ನಮ್ಮ ಸ್ಕೂಲು. ಬಟ್ ಇವಾಗ ಇದು ಸ್ಕೂಲಲ್ಲ ಗೈಸ್. ಒನ್ಸ್ ಅಪಾನ್ ಎ ಟೈಮ್ ವೆನ್ ವಿ ಆರ್ ಸ್ಟಡಿಂಗ್, ನಾವು 1 to 5th ಇದೆ ಸ್ಕೂಲಲ್ಲಿ ಓದಿದ್ದು. ಸೊ ಈಗ ಇದು ಸ್ಕೂಲಲ್ಲ ಗೈಸ್, ಓಕೆನಾ? ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ಆಡಲಿದ್ದಂತೆ ಕೆಟ್ಟ ಲವ್ ಯು ಆಲ್ ಗೈಸ್.